ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಾಗಲಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಯೂಶ್ವಲಿ ನಾವು ಬದನೆಕಾಯಿ ಎಣ್ಗಾಯಿ, ಹೀರೆಕಾಯಿ ಎಣ್ಗಾಯಿ ಎಲ್ಲ ಮಾಡ್ತೀವಿ. ಬಟ್ ನಾರ್ತಲ್ಲೆಲ್ಲ ತುಂಬ ಇದನ್ನು ಸ್ಟಫ್ಡ್ ಹಾಗಲಕಾಯಿ ಪಲ್ಯ ಮಾಡೋದು ತುಂಬ ಅಲ್ಲಿ. ಅದೇ ರೀತಿ ನಾನು ನಿಮ್ಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಫಸ್ಟ್ ನಾನು ಹಾಗಲಕಾಯಿನಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟಿದ್ದು, ಕಟ್ ಮಾಡೋದಿಲ್ಲ ಏನಿಲ್ಲ, ಇಡೀ ಹಾಗಲಕಾಯಿನ ವಾಶ್ ಮಾಡ್ಕೊಂಬಿಡೋದು. ಮತ್ತು ಇಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಕಾಯಕ್ಕಿಟ್ಟಿದ್ದೀನಿ. ಈ ನೀರು ಕುದಿಯೋ ಮುಂದೆ ನಾವು ಹಾಗಲಕಾಯೆಲ್ಲ ಕುದಿಸ್ಕೋಬೇಕು ನಾವು. ನೋಡಿ, ನೀರು ಕುದೀತಾ ಇದೆ. ಈಗ ನಾನು ಇಡೀ ಹಾಗಲಕಾಯಿಯನ್ನು ನಾನು ವಾಶ್ ಮಾಡ್ಕೊಂಡಿದ್ದೆನಲ್ಲ, ಏನು ತೆಗಿಯೋಂಗಿಲ್ಲ, ಎಲ್ಲೂ ಕಟ್ ಮಾಡೋಂಗಿಲ್ಲ, ಹಾಗೆ ಅದನ್ನು ನೀರಲ್ಲಿ ಹಾಕಿಬಿಡೋದು. ಯಾಕಂದರೆ ಹಾಗಲಕಾಯಿ ಎಣ್ಗಾಯಿ ಮಾಡಬೇಕಂದ್ರೆ ಇವು ಹಾಗಲಕಾಯಿನ ನಾವು ಸ್ಟಫ್ ಮಾಡಿ ಬೆನ್ಸಾಕೋದ್ರೆ ಅವು ಬೆನೆಯೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಇಡೀ ಹಾಗಲಕಾಯಿನ ಇದರಲ್ಲಿ ಹಾಕಿ ಒಂದು 10 ನಿಮಿಷ ಕುದಿಸ್ಕೊಂಡ್ಬಿಡ್ಬೇಕು. ಒಬ್ಬೊಬ್ಬರು ಏನು ಮಾಡ್ತಾರಂದರೆ ಅದನ್ನು ಸ್ಕಿನ್ನೆಲ್ಲ ಪೀಲ್ ಮಾಡಿ ಕಟ್ ಮಾಡ್ಕೊಂಡು ಬೀಜ ತೆಗೆದು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ಟಫ್ ಮಾಡ್ತಾರೆ. ಆ ರೀತಿಯೂ ಮಾಡ್ಬೋದು, ಈ ರೀತಿಯೂ ಮಾಡ್ಬೋದು. ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ ಆ ರೀತಿ ಮಾಡಿ. ನೋಡಿ, ಇದನ್ನು ಹಾಕಿ ಒಂದು 10 ನಿಮಿಷದ ಕಾಲ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಂಡ್ಬಿಡ್ತೀವಿ. ಅದರ ಔಟರ್ ಸ್ಕಿನ್ ಸಾಫ್ಟ್ ಆಗಿಬಿಡ್ಬೇಕು ನಮಗೆ. ನೋಡಿ, ನಾನು ಹಾಗಲಕಾಯಿನ ಕುದಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು. ನಾವು ಒಂದು ಫೋರ್ಕ್ ತೊಗೊಂಡು ಇದನ್ನು ಚೆಕ್ ಮಾಡಬೇಕು. ಒಂದು ಸ್ವಲ್ಪ ಹಿಂಗೆ ಒಳಗೆ ಈಸಿಯಾಗಿ ಹೋಗ್ಬಿಡುತ್ತಂದರೆ ಚೆನ್ನಾಗಿ ಬೆಂದಿದೆ ಅಂತ. ಈಗ ಒಂದು ಸ್ವಲ್ಪ ಆಯಿಲ್ ಮಾಡ್ಕೋಬೇಕು. ಮಿನಿಮಮ್ 10 ನಿಮಿಷ ಆದರೂ ಬೇಕು ಚೆನ್ನಾಗಿ ಬೆನೆಯೋಕ್ಕೆ. ಅದು ಬೆನೀತಾ ಇರಲಿ, ಅಷ್ಟೇ ತನಕ ಇದಕ್ಕೆ ನಾವು ಮಸಾಲೆ ಮಾಡ್ಕೊಳ್ಳೋಣ. ನೋಡಿ, ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಗುರಳು ತೊಗೊಂಡಿದ್ದೀನಿ. ಕಪ್ಪು ಗುರಳು ಇರುತ್ತಲ್ಲ, ಅದನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಬರೀ ಎಣ್ಣೆ ಇಲ್ದಂಗೆ ಫ್ರೈ ಮಾಡ್ಕೋಬೇಕು. ಇದು ಫಸ್ಟ್ ಗ್ರೈಂಡ್ ಮಾಡ್ಕೊಂಬಿಡೋಣ. ಯಾಕಂದರೆ ಈ ಗುರಳು ಇದು ಗ್ರೈಂಡ್ ಆಗೋಲ್ಲ. ಇದು ನಾವು ಬೇರೆ ಶೇಂಗಾ ಜೊತೆಗೆಲ್ಲ ಹಾಕಿದಾಗ ಏನಾಗ್ಬಿಡುತ್ತೆ, ಗ್ರೈಂಡ್ ಆಗೋಲ್ಲ. ಅದಕ್ಕೆ ಫಸ್ಟ್ ಇದು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ನಾನು. ನೋಡಿ, ನಾನು ಗುರಳನ್ನ ಮಿಕ್ಸರ್ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಗ್ರೈಂಡ್ ಆಗಿದೆ. ಇವಾಗ ಇದು ಗ್ರೈಂಡ್ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಶೇಂಗಾ ಹುರ್ಕೊಂಡಿದ್ದೀನಿ, ಸ್ವಲ್ಪ ಎಳ್ಳು, ಒಂದು 2 ರಿಂದ 3 ಸ್ಪೂನ್ ಎಳ್ಳು, ಹುಣಸೆಹಣ್ಣು ತೊಗೊಂಡಿದ್ದೀನಿ, ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಇದನ್ನೆಲ್ಲ ನೀಟಾಗಿ ಡ್ರೈಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಎಣ್ಣೆ ಏನು ಹಾಕಿಲ್ಲ, ಹಂಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಇದಕ್ಕೆ ಹಾಕ್ಬಿಡ್ತೀನಿ. ಈಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಬಿಡೋಣ. ತುಂಬ ನೈಸ್ ಗ್ರೈಂಡ್ ಮಾಡ್ಕೊಬೇಡಿ, ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊರಿ. ನೋಡಿ, ಎಲ್ಲ ಹಾಕಿದ ಮೇಲೆ ಇದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಯೂಶ್ವಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ, ರುಚಿ ಚೆನ್ನಾಗಾಗುತ್ತೆ ಅಂತ. ನಿಮಗೆ ಯಾವ ಉಪ್ಪಿದೆ ಅದನ್ನು ಹಾಕಿರಿ. ಕಲ್ಲುಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ಬೆಲ್ಲ ಜಾಸ್ತಿ ಬೇಕಾಗುತ್ತೆ. ನೀವು ಕೈ ತಿನ್ನೋರಿದ್ದರೆ ಬೆಲ್ಲ ಕಡಿಮೆ ಹಾಕ್ಕೋಬೋದು. ಕೈ ಆಗಲ್ಲ ಅಂದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೋರಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರ ಅದ್ರ ಮೇಲೆ ಕ್ವಾಂಟಿಟಿ ಮೇಲೆ ಶೇಂಗಾ, ಎಳ್ಳು, ಒಣ ಕೊಬ್ಬರಿ, ಗುರಳೆಲ್ಲ ಫ್ರೈ ಮಾಡ್ಕೊರಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಖಾರ ಪುಡಿ, 2 ಸ್ಪೂನ್ ಖಾರ ಪುಡಿ ಮತ್ತು ಸಾಂಬಾರು ಪುಡಿ 1 ಸ್ಪೂನ್, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ನೋಡಿ, ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನೆಲ್ಲ ಹೊರಗೆ ತೆಗಿತಾ ಇದ್ದೀನಿ. ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈಗ ಹೊರಗೆ ತೆಗಿತಾ ಇದ್ದೀನಿ ಎಲ್ಲ ಇದನ್ನು. ಈಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಆಗಲೇ ಕಲರ್ ಕೂಡ ಚೇಂಜ್ ಆಗಿದೆ. ನೋಡಿ, ಗೊತ್ತಾಗುತ್ತೆ ನಿಮಗೆ. ಈ ರೀತಿ ಮಾಡ್ಕೊಂಡ್ರೆ ಏನಾಗುತ್ತೆ, ನೀವು ಎಣ್ಗಾಯಿ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಪ್ಪ ನಿಮ್ಗೆ ಕುದಿಸ್ಕೊಳ್ಳೋಕೆ ಇಷ್ಟ ಇಲ್ಲ, ಎಣ್ಣೆಯಲ್ಲೇ ಮಾಡ್ಕೋಬೇಕು ಅನ್ನೋರು ಎಣ್ಣೆಯಲ್ಲೂ ಮಾಡ್ಕೋಬೋದು. ನೋಡಿ, ನಾನೀಗ ಹಾಗಲಕಾಯಿ ತೆಗ್ದಿದ್ದೀನಲ್ಲ, ಇದು ಸ್ವಲ್ಪ ಹಿಂಗೆ ಫೋರ್ಕ್ಲೆ ಹಿಂಗೆ ಪ್ರೆಸ್ ಮಾಡಿದರೆ ಈಸಿಯಾಗಿ ಒಳಗೆ ಹೋಗ್ಬೇಕು, ಅಂದರೆ ಇದು ಚೆನ್ನಾಗಿ ಬೆಂದಿದೆ ಅಂತ. ಈಗೆಲ್ಲ ಹಾಗಲಕಾಯಿ ತಕ್ಕೊಂಡ್ಬಿಡ್ತೀನಿ ನಾನು ಇವನ್ನ. ನೋಡಿ, ಹಾಗಲಕಾಯಿ ಎಲ್ಲ ಹೊರಗೆ ತೆಗ್ದಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು. ಇದು ಇವಾಗೇ ಕಟ್ ಮಾಡೋಕ್ಕೆ ಹೋಗಬೇಡಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಒಳಗೆ ಸ್ಟಫಿಂಗ್ ಮಾಡೋಕ್ಕೆ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಕಲರ್ ಹೆಂಗೆ ಚೇಂಜ್ ಆಗಿದೆ ಮತ್ತು ಸಾಫ್ಟ್ ಆಗಿದೆ. ಇವಾಗ ಏನಾಗುತ್ತೆ, ನೀವು ಹಾಗಲಕಾಯಿ ಎಣ್ಣೆ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಹಾಗೇ ಗ್ರೈಂಡ್ ಮಾಡ್ಕೊರಿ. ಇದನ್ನು ನೀರು ಹಾಕೋಕ್ಕೆ ಹೋಗಬೇಡಿ. ಇದಕ್ಕೆ ನೀರು ಹಾಕಿದ್ನಂಗೆ ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀರು ಹಾಕೋಕ್ಕೆ ಹೋಗ್ಬೇಡಿ, ಹಾಗೆ ಇದೇ ರೀತಿ ಗ್ರೈಂಡ್ ಮಾಡ್ಕೊರಿ. ಗ್ರೈಂಡ್ ಮಾಡ್ಕೊ ಸ್ವಲ್ಪ ತರಿಯಾಗಿರಲಿ, ತುಂಬ ನೈಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದನ್ನ ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಮಸಾಲೆನೆಲ್ಲ. ಇದಕ್ಕೆ ನಾನು ಮತ್ತು ಒಂದು ಸ್ವಲ್ಪ ಈರುಳ್ಳಿ ಹೆಚ್ಕೊಂಡು ಚಿಕ್ಕದಾಗಿ ಇದನ್ನು ಹಾಕ್ತಾಯಿದ್ದೀನಿ. ಹಾಕಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮೇಲೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ನೀವು ಮಸಾಲೆ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಉಪ್ಪು, ಹುಳಿ, ಖಾರ ನಿಮ್ಗೆ ಯಾವ್ದು ಟೇಸ್ಟಲ್ಲಿ ಬೇಕೋ ಅದು ನೋಡ್ಕೊಂಡು ಸ್ವಲ್ಪ ಚೆಕ್ ಮಾಡ್ಕೊಂಬಿಡಿ. ಇಲ್ಲ ಗ್ರೈಂಡ್ ಮಾಡೋ ಮಸಾಲೆ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಮಸಾಲೆ ಎಲ್ಲ ನಾನು ಎಣ್ಣೆ ಮತ್ತು ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೀರು ಒಟ್ಟೆ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಹಂಗೆ ಅದು ಡ್ರೈಯೇ ಇರಬೇಕಿದು. ಮತ್ತು ನೋಡಿ, ಇಲ್ಲ ನಾನು ಹಾಗಲಕಾಯಿನೇನು ಬಾಯ್ಲ್ ಮಾಡ್ಕೊಂಡಿದ್ದಲ್ಲಿ ನೀರಲ್ಲಿ ಅದು ಒಳಗಿನ ಬೀಜ ಎಲ್ಲ ತೆಗೆದು ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಈಗ ಈ ರೀತಿ ಆಗಿಬಿಟ್ರೆ ಏನಾಗ್ಬಿಡುತ್ತೆ, ನಿಮಗೆ ಎಣ್ಗಾಯಿ ಮಾಡ್ಬೋದು ತುಂಬ ಟೈಮ್ ಹಿಡಿಯೋಲ್ಲ, ಚೆನ್ನಾಗಿ ಬಾಯಲ್ಲೂ ನಿಮಗೆ ಅದು ಡ್ರೈ ಅನಿಸಲ್ಲ. ನೋಡಿ, ಎಲ್ಲನೂ ನಾನು ಬೀಜ ತೆಗೆದು ಕಟ್ ಮಾಡ್ಬೋದು. ಆದರೆ ತಣ್ಣಗಾದ್ಮೇಲೆ ಕಟ್ ಮಾಡಿ, ಯಾಕಂದರೆ ತುಂಬ ಸಾಫ್ಟ್ ಇರುತ್ತೆ ಅದು. ಸ್ವಲ್ಪ ಅದು ತಣ್ಣಗಾದರೆ ನಿಮಗೆ ಈಸಿಯಾಗಿ ಕಟ್ ಮಾಡ್ಕೊಬೋದು. ನೋಡಿ, ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇವಕ್ಕೆಲ್ಲ ನಾನು ಸ್ಟಫಿಂಗ್ ತುಂಬ್ತೀನಿ ಈಗ ಒಳಗೆ ಇದ್ರದ್ದು. ನೋಡಿ, ಎಲ್ಲದಕ್ಕೂ ಸ್ಟಫಿಂಗ್ ತುಂಬ ಮಾಡಿ ಇದಕ್ಕೆ ನೀಟಾಗಿ
ಹಿಂಗೆ ಸ್ಟಫಿಂಗ್ ತುಂಬಿ ಗಟ್ಟಿಗೆ ಇದು ಮುಚ್ಚಿಬಿಡೋಣ. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ನೀವು. ಇದಕ್ಕೆ ನೀರು ಹಾಕಬಾರ್ದು ಅಂದರೆ ಅದು ಕರೆಕ್ಟಾಗಿ ಸ್ಟಫಿಂಗ್ ಕೂಡಲ್ಲ ಅದರೊಳಗೆ. ನೋಡಿ ಈ ರೀತಿಯಾಗಿ ಹಾಕಿ ನೋಡಿ, ಈ ರೀತಿ ಹಿಂಗೆ ಒತ್ತಿಬಿಟ್ರೆ ಸ್ಟಫಿಂಗ್ ರೆಡಿ ಇದೆ. ಮತ್ತು ಮಾಡೋದು ತುಂಬ ಈಸಿ ಆಗಿಬಿಡುತ್ತೆ. ನೀವು ಕುದಿಸ್ಕೊಂಬಿಟ್ರೆ ಹಾಗಲಕಾಯಿನ ನೋಡಿ ಎಷ್ಟು ನೀಟಾಗಿ ನಾನು ಫಿಲ್ ಮಾಡಿದ್ದೀನಿ. ಇದನ್ನು ಈ ರೀತಿ ಎಲ್ಲನೂ ತುಂಬ ಇಟ್ಕೊಂಡ್ಬಿಡ್ತೀನಿ ನಾನು. ನೋಡಿ ನಾನು ಹಾಗಲಕಾಯಿ ಎಲ್ಲನೂ ತುಂಬಿಟ್ಟಿದ್ದೀನಿ ನೀಟಾಗಿ. ನೋಡಿ ನೀವು ಡ್ರೈ ಇದ್ದರೆ ಮಾತ್ರ ಚೆನ್ನಾಗಿ ಫಿಲ್ ಮಾಡ್ಬೋದು. ಸ್ವಲ್ಪ ನೀರು ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಅದು ಸರಿಯಾಗಿ ಸ್ಟಫಿಂಗ್ ಅದ್ರೊಳಗೆ ಕೂಡಲ್ಲ. ನೀವು ಫ್ರೈ ಮಾಡೋದು ನೀವು ಗ್ರೇವಿ ಮಾಡೋ ಮುಂದೆ ಏನಾಗ್ಬಿಡುತ್ತೆ, ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ನೋಡಿ ಎಲ್ಲ ನಾನು ಹಾಗಲಕಾಯಿನ ಇದು ತುಂಬ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಉಳಿದಿದೆಯಲ್ಲ ಅದನ್ನು ಆಮೇಲೆ ನೀರು ಹಾಕಿ ಮೇಲೆ ಹಾಕ್ತೀನಿ. ನಿಮಗೆ ಗ್ರೇವಿ ಬೇಡ ಏನು ಬೇಡ, ಜಸ್ಟ್ ಬರೀ ಆಲೂದಿಗೆ ಸ್ಟಫಿಂಗ್ ಜೊತೆಗೆ ಸುಮ್ಮನೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಪಲ್ಯ ತಿಂತೀರ ಅದೂ ನಡೆಯುತ್ತೆ. ಇಲ್ಲಿರೋ ಗ್ರೇವಿ ಬೇಕಂದ್ರೆ ಈ ರೀತಿಯೂ ಮಾಡ್ಕೋಬೋದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಬದನೆಕಾಯಿ, ಹೀರೆಕಾಯಿ, ಎಣ್ಗಾಯಿನೇ ಮರ್ತು ಬಿಡ್ತೀರಾ. ಅದು ಹಾಗಲಕಾಯಿ ತುಂಬ ಒಳ್ಳೇದು ಕೂಡ. ನಿಮಗೆ ಕೈನೂ ಅನಿಸಲ್ಲ. ನೀವು ನೀರಲ್ಲಿ ಕುದಿಸಿರ್ತೀರಲ್ಲ, ನಿಮ್ಮ ಕೈ ಫ್ಲೇವರ್ ಕೂಡ ಬರೋಲ್ಲ. ಈಗ ಅದನ್ನ ಒಗ್ಗರಣೆ ಹಾಕಿ ಈಗ ಎಣ್ಗಾಯಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಆದಷ್ಟು ಅಗಲವಾದ ಕಡಾಯಿ ತೊಗೊರಿ. ಕಡಾಯಿ ಬಿಸಿ ಮಾಡೋಕ್ಕಿಡಿ. ಬಿಸಿ ಆದಮೇಲೆ ಇದು ಸ್ವಲ್ಪ ಎಣ್ಣೆ ಹಾಕಿ. ಸ್ವಲ್ಪ ಎಣ್ಣೆಗಾಗೆಲ್ಲ ಎಣ್ಣೆ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ಬದನೆಕಾಯಿ ಅಷ್ಟೇ, ತುಂಬ ಎಣ್ಣೆ ಬೇಕಾಗಲ್ಲ ಇದಕ್ಕೆ. ಒಂದು 2-3 ಸ್ಪೂನ್ ಈ ಕ್ವಾಂಟಿಟಿ ಎಷ್ಟಿದೆ ಅದ್ರ ಮೇಲೆ ನೀವು ಹಾಕ್ಕೋಬೋದು ಇದನ್ನು. ನೋಡಿ ಈ ಎಣ್ಣೆ ಕಾಯಲಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ ಎಲ್ಲ ಹಾಕೋಣ ನಾವು. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸರಿ ಮಾಡ್ಕೊಂಡು ನೋಡಿ, ನೀವು ಇನ್ನೊಂದು ಸರಿ ಮತ್ತೆ ನೀವು ಮಾಡ್ಕೊಂಡು ತಿಂತೀರ, ಅಷ್ಟು ಟೇಸ್ಟಾಗಿರುತ್ತೆ. ನೋಡಿ ಎಣ್ಣೆ ಕಾದಿದೆ. ಈಗ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಆಗಲಿ. ನೋಡಿ ಈಗ ಸಾಸಿವೆ ಜೀರಿಗೆ ಆಗಿದೆ. ಈಗ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಬೇಕು, ಇಷ್ಟ ಇದ್ದರೆ ಹಾಕೋರಿ, ಬೇಡ ಅಂದರೆ ಬಿಡ್ಬೋದು. ನೋಡಿ ಹಿಂಗೆ ಹಾಕಿದ್ದೀನಿ. ಹಿಂಗೆ ಹಾಕಿದ್ಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಸ್ವಲ್ಪ ಈರುಳ್ಳಿ ಬೆಳಿಬೇಕು, ಟ್ರಾನ್ಸ್ಪರೆಂಟ್ ಆಗೋ ತನಕ ಬೆಳೆಸ್ಕೊಳ್ಳೋಣ ಇದನ್ನು. ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ. ಇದು ಫ್ರೈ ಆದಮೇಲೆ ನನಗೆ ಸ್ಟಫಿಂಗ್ ಮಾಡ್ಕೊಂಡಿದ್ದು ಹಾಗಲಕಾಯಿ ಅದನ್ನು ಹಾಕ್ತಾಯಿದ್ದೀನಿ. ಇದು ಉಲ್ಟಾ ಹಾಕಬೇಕು. ನಿಮಗೆ ಡ್ರೈ ಬೇಕಂದರೆ ಇಷ್ಟೇ, ಜಸ್ಟ್ ಇದನ್ನು ಈ ರೀತಿಯಾಗಿ ಜಸ್ಟ್ ಹಿಂಗೆ ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ನಿಮಗೆ ಡ್ರೈ ಹಾಗಲಕಾಯಿ ಎಣ್ಗಾಯಿ ಸಿಗುತ್ತೆ. ಇಲ್ಲ ನನಗೆ ಗ್ರೇವಿ ಬೇಕು ಅಂದರೆ ನೀವು ಗ್ರೇವಿನೂ ಮಾಡ್ಕೋಬೋದು. ಯಾಕಂದರೆ ಆಗಲೇ ಹಾಗಲಕಾಯಿ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಬೆಂಚ್ಕೊಂಡಿದ್ದೀರ, ತುಂಬ ಟೈಮ್ ಏನು ಹಿಡಿಯಲ್ಲ ಅದು. ನೋಡಿ ಎಲ್ಲ ಹಾಗಲಕಾಯಿನ ನೀವು ಉಲ್ಟಾ ಹಾಕ್ತಾಯಿದ್ದೀನಿ. ಈ ರೀತಿ ಡ್ರೈ ಮಾಡ್ಕೊಂಡಿದ್ರೆ ಒಂದು 5 ನಿಮಿಷ ನೀವು ಹಿಂಗೆ ಉಲ್ಟಾ ಹಾಕಿ ಸ್ವಲ್ಪ ಚೆನ್ನಾಗಿ ಮೇಲೆ ಕೆಳಗೆ ಮಾಡ್ಕೊಂಡ್ಬಿಟ್ರೆ ಅದು ಕೆಳಗಿನ ಲೇಯರೆಲ್ಲ ಫ್ರೈ ಆಗಿಬಿಡುತ್ತೆ ನೀಟಾಗಿ. ನೋಡಿ ಒಂದು 5 ನಿಮಿಷ ಕಾಲ ಇದನ್ನು ಹಿಂಗೆ ಈ ರೀತಿಯಾಗಿ ಬೆಂಚ್ಕೊಳ್ಳೋಣ. ಈಗ ಸ್ಟಫಿಂಗ್ ಎಲ್ಲ ತುಂಬಿಸಿದ್ದನ್ನ ಹಿಂಗೆ ಉಲ್ಟಾ ಹಾಕಿದ್ದೀನಿ. ಈಗ ನಿಧಾನಕ್ಕೆ ಇದನ್ನು ಸೀದಾ ಮಾಡ್ತೀನಿ ನೋಡಿ. ನಾವು ನೀರು ಹಾಕಿಲ್ಲದಕ್ಕೆ ಸ್ಟಫಿಂಗ್ ನೀಟಾಗಿ ನೋಡಿ ಒಳಗೆ ಕುತ್ಕೊಂಡಿರುತ್ತೆ. ಈ ಕೈಲೇ ಬೇಕಾದ್ರೆ ತಿರ್ಸ್ಬೋದು. ಈಗ ನೋಡಿ ಈ ರೀತಿ ನೋಡಿ, ನೀರು ಹಾಕಿಲ್ಲ ಅಂದರೆ ಸ್ಟಫಿಂಗ್ ನೀಟಾಗಿ ಒಳಗೆ ಕೂತಿರುತ್ತೆ. ನೀವು ಈ ರೀತಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಬಿಟ್ರೆ ಹಾಗಲಕಾಯಿ ಎಣ್ಗಾಯಿ ಆಗುತ್ತೆ. ಇಲ್ಲಪ್ಪ ನನಗೆ ಗ್ರೇವಿನೇ ಬೇಕು ಅಂದರೆ ನೀವು ಗ್ರೇವಿ ಹಾಕೊಂಡ್ರೆ ನೋಡಿ ಎಲ್ಲೂ ಬಿಟ್ಕೊಳ್ಳಲ್ಲ, ಏನಿಲ್ಲ. ನೋಡಿ ಕೈಲೇ ತಿರ್ಸ್ಬೋದು ನಾವು. ನೋಡಿ ಈ ರೀತಿ ಮಾಡಿಕೊಂಡ್ರೆ ಡ್ರೈ ಆಗುತ್ತೆ. ಡ್ರೈ ನಿಮಗೆ ಬೇಕಂದರೆ, ಇಲ್ಲಪ್ಪ ನನಗೆ ಗ್ರೇವಿ ಬೇಕು ಎಣ್ಗಾಯಿಗೆ ಅಂದರೆ ಇದನ್ನು ನೀವು ಗ್ರೇವಿ ಹಾಕ್ಬೋದು. ಇದಕ್ಕೆ ಇದು ಅನ್ನಕ್ಕೂ ಹಚ್ಕೊಂಡು ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ನೋಡಿ ಇದನ್ನು ಹಾಕಿ ತುಂಬ ಕೈ ಆಡ್ಸೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸ್ಟಫಿಂಗ್ ಎಲ್ಲ ಇದಾಗ್ಬಿಡಿ. ಯಾಕಂದರೆ ನಾವು ಹಾಗಲಕಾಯಿ ಆಗಲೇ ನಾವು ಕುದಿಸ್ಕೊಂಡಿದ್ದೀವಲ್ಲ, ತುಂಬ ಇದು ಮಾಡಿ ಕೈ ಆಡಿಸಿದ್ರೆ ಇದಾಗ್ಬಿಡುತ್ತೆ. ಲೈಟಾಗಿ 1 ನಿಮಿಷ ಹಿಂಗೆ ಕೈ ಆಡಿಸಿ ಮುಚ್ಚಿ ಒಂದು 5-6 ನಿಮಿಷದ ಕಾಲ ಎಣ್ಣೆ ತೇಲ್ಬೇಕು ಮೇಲೆ. ಅದು ತನಕ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊರಿ, ಆಯಿತಾ. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ, ತುಂಬ ಇಟ್ಕೊಳಕ್ಕೆ ಹೋಗಬೇಡಿ. ಮತ್ತು ತುಂಬ ಇದನ್ನು ಭಾಳ ಹಿಂಗೆ ಕೈ ಆಡ್ಸೋಕ್ಕೆ ಹೋಗಬೇಡಿ. ಇದನ್ನು ನಾನೀಗ ಮುಚ್ಚಿ ಒಂದು 10 ನಿಮಿಷದ ಕಾಲ ಎಣ್ಣೆ ತೇಲೋ ತನಕ ನಾನು ಫ್ರೈ ಮಾಡ್ಕೊಂಡು ಅಷ್ಟೇ. ಆಮೇಲೆ ಹಾಗಲಕಾಯಿ ಎಣ್ಗಾಯಿ ರೆಡಿ ಆಗುತ್ತೆ. ನೋಡಿ ನಾನು 5 ನಿಮಿಷ ಕಾಲ ಚೆನ್ನಾಗಿ ಬೆಳೆಸ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಇಲ್ಲಿ ಎಣ್ಣೆ ಬಿಟ್ಟಿದೆ ನೋಡಿ. ಆಗಲೇ ಇಲ್ಲ ಎಲ್ಲ ಕಡೆ ಎಣ್ಣೆ ಬಿಟ್ಟಿದೆ. ಈಗ ಹಾಗಲಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಾಗಲಕಾಯಿ ಎಣ್ಗಾಯಿ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.